ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಈ ಬಾರಿಯ ಲೋಕಸಭಾ ಚುನಾವಣೆ ಅಕ್ಷರಶಃ ರಣಭೂಮಿಯ ಕದನ ಕುತೂಹಲಕ್ಕಿಂತ ರೋಚಕವಾಗಿರೋದು ಗೊತ್ತೇ ಇರೋ ವಿಚಾರ. ಒಂದು ಕಡೆ INDIA ಮೈತ್ರಿಕೂಟ, ಮತ್ತೊಂದು ಕಡೆ ಮೋದಿ ಹ್ಯಾಟ್ರಿಕ್ ಪ್ರಧಾನಿ ಆಗಿ ಅಧಿಕಾರ ಸ್ವೀಕಾರ ಮಾಡೋ ಕನಸು. ಒಟ್ಟಾರೆಯಾಗಿ ಯಾರು ಏನೇ ಭವಿಷ್ಯ ನುಡಿದ್ರೂ ಫಲಿತಾಂಶ ಬರೋವರೆಗೂ ಕಾಯಲೇಬೇಕು. ಆದರೆ ತುಮಕೂರಿನ ನೊಣವಿನ ಕೆರೆಯ ಕಾಲಜ್ಞಾನಿಗಳಾದ ಡಾಕ್ಟರ್ ಯಶವಂತ್ ಗುರೂಜಿ ಕೂಡ ಅಚ್ಚರಿಯ ಭವಿಷ್ಯ ನುಡಿದಿರೋದು ರಾಜಕೀಯ ಪಂಡಿತರ ಲೆಕ್ಕಾಚಾರಗಳನ್ನೆಲ್ಲ ಅಲ್ಲಾಡಿಸಿರೋದಂತೂ ಸತ್ಯ. ಈ ಗುರೂಜಿಗಳ ಭವಿಷ್ಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಸೈಲೆಂಟ್ ಆಗಿ ಕೂರುವಂತಿಲ್ಲ. ನಮ್ಮ ರಾಜಕಾರಣಿಗಳು ಇದನ್ನು ಕೇರ್ಲೆಸ್ ಮಾಡಿಬಿಟ್ರಂತರೂ ಅದು ಅಚ್ಚರಿಯ ಫಲಿತಾಂಶವನ್ನೇ ಕೊಟ್ಟಿರೋ ಅನೇಕ ಉದಾಹರಣೆಗಳಿದೆ. ಯಾಕಂದರೆ ಇವರು ಕಾಲಜ್ಞಾನದ ಭವಿಷ್ಯವನ್ನು ಕೇಳಿ ಕರ್ನಾಟಕದ ರಾಜಕಾರಣಿಗಳ ಬುಡವೇ ಅಲ್ಲಾಡಿ ಹೋಗಿದೆ. ಅದಕ್ಕೆ ಪ್ರತ್ಯಕ್ಷ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದಿದ್ದಾವೆ. ಇವರು ಪ್ರಜ್ವಲ್ ವಿಷಯದಲ್ಲೂ ಕೂಡ ಆಘಾತಕಾರಿಯಾದಂಥ ಭವಿಷ್ಯವನ್ನು ನುಡಿದಿದ್ದೇ ಇಂದು ದೇವೇಗೌಡರ ಕುಟುಂಬಕ್ಕೆ ಕಂಬಿ ಎಣಿಸುವ ಪರಿಸ್ಥಿತಿ ಬಂದಿರೋದು, ದೇವೇಗೌಡರ ಕುಟುಂಬಕ್ಕೆ ಕುತ್ತು ಬಂದಿರೋದು. ಕಾಲಜ್ಞಾನ ಭವಿಷ್ಯ ನುಡಿಲಿಕ್ಕೆ ಅಪಾರ ಪುರಾತನ ಜ್ಯೋತಿಷ್ಯ, ಗ್ರಹಗತಿಗಳ ಚಲನವಲನಗಳು, ಜೊತೆಗೆ ಋತುಚಕ್ರಗಳ ಅರಿವು, ಜೊತೆಗೆ ತಾಳೆಗರಿಗಳ ಆಳವಾದ ಪಾಂಡಿತ್ಯ ಬೇಕಾಗುತ್ತದೆ. ಯಶವಂತ ಗುರೂಜಿಗಳು ಕೂಡ ಪುರಾತನ ತಾಳೆಗರಿಗಳ ಮೂಲಕವೇ ಕಾಲಜ್ಞಾನವನ್ನು ನುಡಿಯುತ್ತಾ ಬಂದಿದ್ದಾರೆ. ನಿಮಗೆ ಬಹಳಷ್ಟು ಉದಾಹರಣೆಗಳನ್ನು ನಾನು ನಿಮಗೆ ಕೊಡಲೇಬೇಕು. ರಮೇಶ್ ಜಾರಕಿಹೊಳಿಯವರ ಜೈಲುವಾಸ, ಅವರಿಗೆ ಹೆಣ್ಣಿನ ಕಂಟಕ, ಜೊತೆಗೆ ಕರ್ನಾಟಕ ಸರ್ಕಾರ ಪತನವಾಗೋ ವಿಷಯವಾಗಿ, ಜೊತೆಗೆ CM ಸೀಟಿಗೆ ಕುತ್ತು ಬರುತ್ತೆ, ನಾಯಕರು ಬದಲಾವಣೆ ಆಗ್ತಾರೆ, ಯಡಿಯೂರಪ್ಪನವರ ಸೀಟ್ ಅಲ್ಲಾಡುತ್ತೆ, ಅವರು ಕೂಡ ತಮ್ಮ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಈ ಬಾರಿ ವಿಧಾನಸಭೆ ಅಧಿಕಾರದ ಗದ್ದುಗೆ ಏರೋದು ಯಾರು, ಯಾರೆಲ್ಲ ಜೈಲು ಸೇರ್ತಾರೆ, ಕೇಂದ್ರದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬರೋ ಪಕ್ಷ ಯಾವುದು, ಹೀಗೆ ಒಂದಲ್ಲ ಎರಡಲ್ಲ ಯಶವಂತ್ ಗುರೂಜಿಗಳು ಪವಾಡ ಪುರುಷರಂತೆ ಕಾಲಜ್ಞಾನವನ್ನು ನುಡಿದಿದ್ದಾರೆ. ಜೊತೆಗೆ ಆ ಮಾತಿಗೆ ಕಟಿಬದ್ಧರಾಗೂ ಕೂಡ ಅದೇ ನಡೆದಿರೋದು ಎಲ್ಲರಲ್ಲೂ ಕೂಡ ಅಚ್ಚರಿಯನ್ನು ಮೂಡಿಸಿರೋದು. ಆ ತರಹದ ಅನೇಕ ಉದಾಹರಣೆಗಳನ್ನು ಕೊಡ್ತೀನಿ. ನಾನು ಪ್ರಜ್ವಲ್ ಮತ್ತು ರೇವಣ್ಣ ಅವರ ವಿಷಯಕ್ಕೆ ಬರೋದಕ್ಕಿಂತ ಮುನ್ನ 2021ರಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಸ್ತ್ರೀ ಕಂಟಕ ಇದೆ ಅಂತ ಹೇಳಿ ಇದೇ ಯಶವಂತ್ ಗುರೂಜಿ ಅವರು ಭವಿಷ್ಯ ನುಡಿದಿದ್ರು. ಅವರಿಗೆ ಅಪಾರ ಅವಮಾನ ಎದುರಾಗತ್ತೆ, ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತ ಕಾಲಜ್ಞಾನವನ್ನು ನುಡಿದಿದ್ರು. ತುಮಕೂರಿನ ತಿಪಟೂರು ತಾಲೂಕಿನ ನೊಣವಿನ ಕೆರೆಯ ಯಶವಂತ್ ಗುರೂಜಿಗಳು ಅದಾದ ಕೆಲವೇ ದಿನಗಳಲ್ಲಿ ಅವರು ಸರ್ಕಾರಿ ಕೆಲಸ ಕೊಡಿಸೋ ನೆಪದಲ್ಲಿ ಒಂದು ಹೆಣ್ಣಿನೊಂದಿಗೆ ಅನುಚಿತ ವರ್ತನೆ ಮಾಡಿರೋ ವಿಡಿಯೋಸ್ಗಳು ಎಲ್ಲೆಡೆ ವೈರಲ್ ಆದವು. ರಮೇಶ್ ಜಾರಕಿಹೊಳಿಯವರ ಇನ್ನೊಂದು ಮುಖ ಅಲ್ಲಿ ಅನಾವರಣವಾಗಿಬಿಟ್ಟಿತ್ತು. ನಂತರ ಅದನ್ನು ಆರೋಪವನ್ನು ರಮೇಶ್ ಜಾರಕಿಹೊಳಿಯವರೇ ಖುದ್ದಾಗಿ ನಿರಾಕರಿಸಿದರು. ಜೊತೆಗೆ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತು. ಜೊತೆಗೆ ಆ ವಿಡಿಯೋದಲ್ಲಿದ್ದಂಥ ಸಂತ್ರಸ್ತೆ ಅಜ್ಞಾತ ಸ್ಥಳದಲ್ಲಿ ಹೋಗ್ಬಿಟ್ರು. ಈ ಕೇಸು ಅಷ್ಟು ಪರಿಣಾಮ ಬೀರದಿದ್ದರೂ ಕಾನೂನಾತ್ಮಕವಾಗಿ ಬಜೆಟ್ ಅಧಿವೇಶನಕ್ಕೂ ಮುನ್ನ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟುಬಿಟ್ರು. ಇದು ಮೊದಲ ನಿದರ್ಶನ. ಇದೇ ಯಶವಂತ್ ಗುರೂಜಿಯವರ ಭವಿಷ್ಯ ನುಡಿದಿದ್ದು. ಇನ್ನೊಂದು, ಕಳೆದ ಬಾರಿಯ ಚುನಾವಣೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ, ಯಾರು ಊಹಿಸದಂಥ ಫಲಿತಾಂಶ ಕರ್ನಾಟಕದಲ್ಲಿ ಕಂಡಿದ್ದು. ಇಡೀ ದೇಶದ ಇತಿಹಾಸದಲ್ಲಿ ಕಂಡು ಕೇಳರಿಯದಂತೆ ಕಾಂಗ್ರೆಸ್ ಗೆದ್ದು ಬೇಗಿತ್ತು. BJPಯನ್ನು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಹೇಳ ಹೆಸರಿಲ್ಲದಂತೆ ಧೂಳಿಪಟ ಮಾಡಿಬಿಟ್ಟಿತ್ತು. ಅದನ್ನು ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ. ಸಮೀಕ್ಷೆಗಳ ಲೆಕ್ಕಾಚಾರಗಳೇ ತಲೆ ಕೆಳಗಾಗುವಂತೆ ಯಶವಂತ್ ಗುರೂಜಿಗಳ 100% ಭವಿಷ್ಯ ಸತ್ಯವಾಗಿದ್ದು ಅವರ ಆರಂಭದಲ್ಲೇ ನುಡಿದಿದ್ರು. ಯಶವಂತ್ ಗುರೂಜಿಗಳು ಅನುಮಾನವೇ ಇಲ್ಲ, ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತೆ. ಅದು 3 ತಿಂಗಳ ಮುಂಚೆನೇ ಭವಿಷ್ಯ ನುಡಿದಿದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರೇ ಅಧಿಕಾರದ ಗದ್ದಿಗೆ ಏರೋದು, 135 ಸೀಟ್ಗಳು ಪಕ್ಕಾ ಬರುತ್ತೆ ಅಂತ ಹೇಳಿಬಿಟ್ಟಿದ್ರು. ಆ ಮಾತು ಕೂಡ ಸತ್ಯವಾಗಿದ್ದನ್ನು ನೀವೆಲ್ಲರೂ ಕೂಡ ಕಂಡುಹಿಡಿದಿದ್ದೀರ. ಜೊತೆಗೆ ಯಶವಂತ್ ಗುರೂಜಿಗಳ ಈ ರೀತಿಯಾದಂಥ ಕಾಲಜ್ಞಾನದ ಬಗ್ಗೆ ಯಾರೇ ಅನುಮಾನ ಪಟ್ಟರು ಅದು ಪ್ರೂವ್ ಆಗಿದೆಯಲ್ಲ, ಅದೆಲ್ಲ ಸತ್ಯವಾಗಿದೆಯಲ್ಲ, ಹಾಗಾಗಿ ಈ ಮಾತನ್ನು ಯಾರೂ ಕೂಡ ಕಡೆಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ರಾಜನಿಗೆ ರಾಜಗದ್ದುಗೆ ನಷ್ಟ ಅಂತ ಇದೇ ಯಡಿಯೂರಪ್ಪನವರ ವಿಚಾರವಾಗಿ ಹೇಳಿದರು. ಅದಾದ ನಂತರ ಅವರು ಅಧಿಕಾರವನ್ನು ಕಳೆದುಕೊಳ್ಬೇಕಾಗಿ ಬಂತು. ಕೇಂದ್ರ ಮಟ್ಟದಲ್ಲಿ ಒಂದಿಷ್ಟು ಚರ್ಚೆಗಳು ಶುರುವಾಯಿತು.
ಭವಿಷ್ಯವಾಣಿಯೂ ಕೂಡ ಸತ್ಯವಾಯಿತು. ಅದೇ ಯಡಿಯೂರಪ್ಪನವ್ರನ್ನ ಸೀಟ್ ಬಿಟ್ಟುಕೊಡಬೇಕಾದ ಪರಿಸ್ಥಿತಿ ಬಂದಾಗ ಇದೇ ಬೊಮ್ಮಾಯಿಯವರು ಮತ್ತೆ ಮುಖ್ಯಮಂತ್ರಿ ಆಗಿದ್ದು. ಈ ಬದಲಾವಣೆಗಳ ಬಗ್ಗೆನೂ ಕೂಡ ಇದೇ ಯಶವಂತ ಗುರೂಜಿಗಳು ಭವಿಷ್ಯ ನುಡಿದಿದ್ದು ಎಲ್ರಿಗೂ ಕೂಡ ಅಚ್ಚರಿ ಮೂಡಿಸುತ್ತೆ. ಜೊತೆಗೆ ಇದೇ ಅಕ್ಟೋಬರ್ ತಿಂಗಳು 2023ರಲ್ಲಿ ಮತ್ತೊಂದು ಅಚ್ಚರಿಯ ಕಾಲಜ್ಞಾನದ ಭವಿಷ್ಯವನ್ನು ನುಡಿದಿದ್ದು. ಇದೇ ಮಹಾಲಯ ಅಮಾವಾಸ್ಯೆಗೆ ಅಕ್ಟೋಬರ್ 14ಕ್ಕೆ ಮಹಾಲಯ ಅಮಾವಾಸ್ಯೆ ಸೂರ್ಯಗ್ರಹಣದ ಎಫೆಕ್ಟ್ ಇದೆ. ಸೊ ಹಾಗಾಗಿ ಸೂರ್ಯ ಅಂದರೆ ರಾಜ್ಯ ಸರ್ಕಾರಕ್ಕೆ ಒಬ್ಬ ಅಧಿಪತಿ ಇದ್ದ ಹಾಗೆ. ಹಾಗಾಗಿ ರಾಜ್ಯ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ರಾಜಕಾರಣಿಗಳಿಗೆ ಒಂದು ದೊಡ್ಡ ಕಂಟಕವಂತರೂ ಇದೆ. ಎಸ್ಪೆಷಲಿ ವೃಷಭ ಮತ್ತು ಕೃತಿಕ ನಕ್ಷತ್ರದ ರಾಜಕಾರಣಿಗಳು ಜೈಲು ಪಾಲಾಗ್ತಾರೆ ಅಂತ ಇದೇ ಯಶವಂತ ಗುರೂಜಿಗಳು ಭವಿಷ್ಯವನ್ನು ನುಡಿದಿದ್ರು. ಅದಾದ ನಂತರ ಆದ ಬದಲಾವಣೆಗಳಿದೆಯಲ್ಲ, ಚಂದ್ರಬಾಬು ನಾಯ್ಡು ಅವರು ಜೈಲ್ ಸೇರ್ತಾರೆ ಅನ್ನೋ ಭವಿಷ್ಯ ಇವರು ನುಡಿದಿದ್ರು. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲ್ ಸೇರಿಬಿಟ್ರು. ಇತ್ತ ಪ್ರಜ್ವಲ್ ಅಂದರೆ ಪ್ರಕಾಶಮಾನ ಅಂತ ಸೂರ್ಯನಿಗೆ ಸಮಾನವಾದ ಹೆಸರು. ಹಾಗಾಗಿ ಅವರು ನುಡಿದ ಭವಿಷ್ಯಕ್ಕೂ ಇಲ್ಲಿ ತಳುಕ ಹಾಕೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಈಗ SIT ತನಿಖೆಯನ್ನು ಎದುರಿಸಬೇಕಾಗಿದೆ. ಅವರು ಬಂದರೂ ಕೂಡ ಅವರು ಜೈಲು ಪಾಲಾಗೋ ಸಾಧ್ಯತೆಗಳಂತೂ ಯಥೇಚ್ಛವಾಗಿ ಇರೋದು. ಜೊತೆಗೆ ರೇವಣ್ಣ ಅವರು ಕೂಡ ಜೈಲು ಪಾಲಾಗಿ ಸದ್ಯ ಜಾಮೀನು ಪಡೆದಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಅವರು ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿದಾಗ ಅವರು ಹೇಳಿದ ಮಾತಿತ್ತಲ್ಲ, ಸೂರ್ಯಗ್ರಹಣದ ಎಫೆಕ್ಟ್ ಅನೇಕ ರಾಜಕಾರಣಿಗಳು ಕೂಡ ಜೈಲು ಪಾಲಾಗ್ತಾರೆ ಅಂತ ಹೇಳಿದ್ರಲ್ಲ, ಆ ಮಾತನ್ನು ಇಲ್ಲಿ ನಾವು ಪುಷ್ಟೀಕರಿಸುವಂತೆ ಅದೇ ಸತ್ಯವಾಗಿ ಕಾಣ್ತಾ ಇರೋದು. ಇದರ ಜೊತೆಗೆ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ರೇವಂತ್ ರೆಡ್ಡಿಯವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಲೂ ಕೂಡ ಭವಿಷ್ಯ ನುಡಿದಿದ್ರು. ಅವರು ಹೇಳಿದ ಹಾಗೆಯೇ ಭವಿಷ್ಯವಾಣಿ ಸತ್ಯವಾಗಿದ್ದನ್ನು ಎಲ್ಲರೂ ಕೂಡ ಕುತೂಹಲದಿಂದ ವಿಶೇಷವಾಗಿ ಗಮನಿಸಿದ್ದಾರೆ. ಇದನ್ನೆಲ್ಲ ಬದಿಗಿಡೋಣ. ಈಗ ಮುಂದೆ ಯಾವ್ಯಾವ ರಾಜಕಾರಣಿಗಳು ಜೈಲು ಸೇರ್ತಾರೆ, ಅವರು ಆಡಿದ ಮಾತುಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಒಂದು ಕಡೆ ಇದಿರಲಿ, ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಫಲಿತಾಂಶ ಇದೆಯಲ್ಲ, ಅದ್ರ ಬಗ್ಗೆ ಕುತೂಹಲಕಾರಿಯಾದಂಥ ಭವಿಷ್ಯವನ್ನು ಅವರು ನುಡಿದಿದ್ದಾರೆ. ಅದು ಸ್ಫೋಟಕ ಭವಿಷ್ಯ. ಈ ಬಾರಿ ಕಾಂಗ್ರೆಸ್ಸೇ ವಿಜಯ ಪತಾಕೆಯನ್ನು ಆರಿಸುತ್ತೆ. ದೇಶಕ್ಕೆ ಒಬ್ಬ ಮಹಿಳಾ ಪ್ರಧಾನಿ ಆಗ್ತಾಳೆ, ಬಳಿಕ ಆಕೆ ಪುರುಷನಿಗೆ ಬಿಟ್ಕೊಡ್ತಾಳೆ ಅಂತ. ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆ ರಣಕಣ ಏರ್ಪಟ್ಟಿರೋ ಬೆನ್ನಲ್ಲೇ ಇವ್ರು ಹೇಳಿರೋ ಮಾತುಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಅಂತೂ ಹುಟ್ಟಾಕಿದೆ. ಆಲ್ಮೋಸ್ಟ್ BJPಗೆ ಅಧಿಕಾರದ ಗದ್ದುಗೆಯನ್ನು ಏರೋದು ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಸಮೀಕ್ಷೆಗಳ ಮಾತುಕತೆ ಚರ್ಚೆಗಳ ಬೆನ್ನಲ್ಲೇ ಇವರು ಮಾತು ಕೂಡ ಸತ್ಯವಾಗಿಬಿಡುತ್ತಾ ಅಂತ. ಇದೇ ಯಶವಂತ ಗುರೂಜಿಗಳವರು ಹೇಳಿರೋ ಮಾತಿನ ಪ್ರಕಾರ ಸ್ತ್ರೀ ಒಬ್ಬಳು ದುರ್ಗಿಯಾಗಿ ನಿಲ್ತಾಳಂತೆ, ಅದು ಕೂಡ ನಿಂತು ಪುರುಷನಿಗೆ ಎದುರಾಗ್ತಾಳಂತೆ, ಪುರುಷನಿಗೆ ಭಯವನ್ನು ಹುಟ್ಟಿಸ್ತಾಳಂತೆ. ಹಾಗಾಗಿಯೇ ಅವಳು ಅಧಿಕಾರಕ್ಕೆ ಬರ್ತಾಳೆ, ಜೊತೆಗೆ ಮಾತೃವಾತ್ಸಲ್ಯದಿಂದ ಬೇರೆಯವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಾಳೆ ಅಂತ. ಈಗ ಸದ್ಯದ ಮಾಹಿತಿ ಪ್ರಕಾರ ಈ ಚುನಾವಣಾ ಭವಿಷ್ಯದ ಪ್ರಕಾರ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಅಂತಹ ಸ್ತ್ರೀ ಯಾರಿದ್ದಾರೆ ಕೇಂದ್ರ ಮಟ್ಟದಲ್ಲಿ ಅಂತ ಕೇಳಿ ಬರ್ತಾ ಇರೋ ಹೆಸರು ಪ್ರಿಯಾಂಕಾ ಗಾಂಧಿ ಒಂದೇ. ಜೊತೆಗೆ ಅವಳು ಪುರುಷನಿಗೆ ಬಿಟ್ಟುಕೊಡೋದಾದರೆ ಯಾರೆಲ್ಲ ಇದ್ದಾರೆ ಅಂತ, ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಂದು ರಾಹುಲ್ ಗಾಂಧಿ ಅವರಿದ್ದಾರೆ. ಜೊತೆಗೆ ಮಹಿಳೆಯ ಕನ್ಸಿಡರ್ ಮಾಡೋದಾದರೆ ಮಮತಾ ಬ್ಯಾನರ್ಜಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. INDA ಮೈತ್ರಿಕೂಟದಲ್ಲಿ. ಇವೆಲ್ಲವುಗಳನ್ನು ನೋಡಿದಾಗ ಹಾಗಾದರೆ ಅಧಿಕಾರದ ಗದ್ದುಗೆ ಏರೋದು ಯಾರು? ಅದು ಮೋದಿ ಪ್ರಧಾನಿ ಆಗದಿದ್ದರೆ. ಜೊತೆಗೆ ಇದೇ ಶಿವರಾತ್ರಿಗೂ ಮುನ್ನ ಏನಾದರೂ ಚುನಾವಣೆ ನಡೆದಿದ್ದರೆ ಪ್ರಧಾನಿ ಮೋದಿ ಅವರಿಗೆ ಒಳ್ಳೆ ಯೋಗ ಇತ್ತಂತೆ, ಅವರೇ ಪ್ರಧಾನಿ ಆಗ್ತಾರೆ ಅಂತಲೂ ಕೂಡ ಇದೇ ಯಶವಂತ ಗುರೂಜಿಯವರು ನುಡಿದಿದ್ರು ಭವಿಷ್ಯವಾಣಿಯನ್ನು. ಸದ್ಯ ಈಗ ಅವರಿಗೆ ಯೋಗ ಇಲ್ಲ, ಅನಾರೋಗ್ಯ ಕಾಡುತ್ತೆ ಅವರಿಗೆ ಈ ಚುನಾವಣೆಯ ನಂತರ ಅನ್ನೋದು ಒಂದಿಷ್ಟು ಕೇಳಿಬರ್ತಾ ಇರೋ ಮಾತು. ಪ್ರಿಯಾಂಕಾ ಗಾಂಧಿಗೆ ಹಂಸಕ ಮತ್ತು ಚಂದ್ರಮಂಗಳ ಜೊತೆಗೆ ಬುಧಾದಿತ್ಯ ಯೋಗ ಶುರುವಾಗಿರೋದ್ರಿಂದ ಅವರು ಪ್ರಧಾನಿ ಆಗಬಹುದು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಒಟ್ಟಾರೆಯಾಗಿ ಇದಿಷ್ಟು ಯಶವಂತ ಗುರೂಜಿಯವರ ಕಾಲಜ್ಞಾನ. ಅವರು ಹಿಂದೆಯಿಂದಲೂ ಪುರಾತನ ತಾಳೆಗರಿಗಳ ಆಧಾರದ ಮೇಲೆ ಭವಿಷ್ಯ ನುಡಿತಾ ಬಂದಿರೋದ್ರಿಂದ ಅದು ಹೆಚ್ಚು ಹೆಚ್ಚು ಸತ್ಯವಾಗ್ತಾ ಇರೋದ್ರಿಂದ ಈ ಬಾರಿಯ ಲೋಕಸಭಾ ಚುನಾವಣೆ ರಣಾಂಗಣದಲ್ಲಿ ಇವ್ರು ಹೇಳಿರೋ ಮಾತುಗಳು ಎಷ್ಟು ಸತ್ಯವಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ನೋಡೋಣ ಏನೆಲ್ಲ ಆಗುತ್ತೆ, ಎಷ್ಟೆಲ್ಲ ಅಪ್ಡೇಟ್ಸ್ಗಳು ಜೊತೆಗೆ ಬರ್ತೀನಿ ಲೋಕಸಭಾ ಚುನಾವಣೆಗೆ. ಜೊತೆಗೆ ಯಶವಂತ ಭವಿಷ್ಯವಾಣಿ ಕೂಡ ಎಷ್ಟು ಸತ್ಯವಾಗುತ್ತೆ ಅನ್ನೋದು ನಿಮ್ಮ ಕಣ್ಮುಂದೆ ಅದು ಸಾಬೀತು ಆಗಲಿದೆ. ಕಾದು ನೋಡೋಣ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳು ಇಂಪಾರ್ಟೆಂಟ್, ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ.